ವಿತೌಟ್ ರಿಸ್ಕ್ ಯಾವ ಬಿಸ್ನೆಸ್ಸು ಇಲ್ಲ ಇವತ್ತು. ಅದರಲ್ಲಿ 2 ರಿಸ್ಕ್ ಇದಾವೆ, ಒಂದು ಕ್ಯಾಲ್ಕುಲೇಟಿವ್ ರಿಸ್ಕ್, ಇನ್ನೊಂದು ಅನ್ಕ್ಯಾಲ್ಕುಲೇಟಿವ್ ರಿಸ್ಕ್. ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಟ್ಲು ಪ್ರಾರಂಭ ಮಾಡಬೇಕು ಅಂತಂದರೆ ನಿನಗೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು 2-3 ತಿಂಡಿ ಮಾಡೋಕ್ಕೆ ಬಂದಿರಬೇಕು. ಯಾಕಂದ್ರೆ ನಾಳೆ ಕುಕ್ ಓಡೋದ್ರೆ ಇದಕ್ಕಿದಂಗೆ ಏನು ಗ್ಯಾರಂಟಿ ಅವನು ರಾತ್ರಿ ಹೋಗಲ್ಲ ಅಂತ. ಒಂದಿನ ರಾತ್ರಿ ಓಡೋಗ್ಬಿಟ್ಟು ಅವನು ಬೆಳಗ್ಗೆ ಏನು ಮಾಡ್ತೀನಿ ನಾನು? ನಿನ್ನ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ಫರ್ನಿಚರ್ ತುಂಬ ಚೆನ್ನಾಗಿದೆ, ಹೋಟ್ಲೊಳಗೆ ಚೆನ್ನಾಗಿದೆ, ಒಳ್ಳೆ ಏರಿಯಾದಲ್ಲಿ ನಿಮಗೆ ಅದು ಜಾಗ ಸಿಕ್ಕಿದೆ, ಪಾರ್ಕಿಂಗ್ ಪ್ಲೇಸ್ ಇದೆ, ಎಲ್ಲ ಎವ್ರಿಥಿಂಗ್ ಇಸ್ ರೈಟ್. ವಾಟ್ ಅಬೌಟ್ ಯುವರ್ ಕುಕ್? ನೆಕ್ಸ್ಟ್ ಡೇ ಶೆಫೇ ಇಲ್ಲ, ಕಸ್ಟಮರ್ ಇದ್ದಾರೆ ಬಟ್ ಆಗಿಲ್ಲ. ಅವಾಗ ಏನು ಮಾಡ್ತೀರ ನೀವು? ಬಿಗಿನ್ ವಿತ್ ದಿ ಎಂಡ್ ಇನ್ ಮೈಂಡ್ ಅಂತಂದ್ರೆ ಕೊನೆ ಆಲೋಚನೆ ಮಾಡ್ಬಿಡ್ಬೇಕು. ಕೊನೆ ಏನಾಗುತ್ತಪ್ಪ, ಏನಾಗುತ್ತೆ ಕೊನೆ ಅಂದ ತಕ್ಷಣ ಧೈರ್ಯ ಬಂದ್ಬಿಡುತ್ತೆ ಮನುಷ್ಯನಿಗೆ, ಭಯ ಹೊರಟೋಗುತ್ತೆ. ಇಲ್ಲ, ಏನೂ ಇಲ್ಲ, ವೀಕ್ ಮೆಂಟಾಲಿಟಿ ಅಷ್ಟೇ. ವೀಕ್ ಮೆಂಟಾಲಿಟಿನ ಇವನು ಮಾಸ್ಟರ್ ಅನ್ನೋನು ಕ್ಯಾಪ್ಚರ್ ಮಾಡ್ತಾನೆ. ಸೊ ಅವನಿಗೆ ಹೋಗಿ ಮಾಸ್ಟರ್ ಅಲ್ಲಿ ಬುದ್ಧಿ ಹೇಳಿ ಅವನಿಗೆ ಕ್ಯಾಪ್ಚರ್ ಮಾಡ್ತಾರೆ. ಅವ್ನ ಮೈಂಡ್ ಕ್ಯಾಪ್ಚರ್ ಮಾಡಿಬಿಟ್ಟು ಅವನಿಗೆ ಕೊಡತಾರೆ. ಅವನು ಅನ್ನೋಯಿಂಗ್ ಅನ್ಕಾನ್ಶಿಯಸ್ ಆಗಿ ಬಂದ್ಬಿಡ್ತಾನೆ ಇವ್ರ ಮನೆಗೆ, ಒಂದು ತಗೋಪನ ದುಡ್ಡನ್ನು ಕೊಟ್ಬಿಡ್ತಾನೆ. ಅವರು ಈ ಕಾನ್ಸೆಪ್ಟ್ಗಳೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಅವರು ಅವ್ರ ರಿಯಲ್ ಮಾಸ್ಟರ್ಸ್ ಅವರೆಲ್ಲ. ಅವರು ವೇದ ಉಪನಿಷತ್ತುಗಳನ್ನು ಸ್ಟಡಿ ಮಾಡಿ ಯಾವ ರೀತಿ ಇರುತ್ತೆ ಅವರೆಲ್ಲ ಆ ಥರ ಮಾಡಿದಂಥವ್ರು. ಅವರು ಇವತ್ತಿಗೂ ಕೂಡ ಅವರು ಅಮರರಿದ್ದಂಗೆ.